ನೋಡ್ಬೋದು ನೀವು ಯಾವ ಥರ ಕಾಣುತ್ತೆ. ಫ್ಲೋರಿಂದ ಇದು ವ್ಯೂ, ಇದು ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಈ ಥರ ಕಾಣುತ್ತೆ ನಿಮಗೆ. ಲಿವಿಂಗ್ ಏರಿಯಾದಲ್ಲಿ ತೊಟ್ಟಿ ಮನೆ ಕಾನ್ಸೆಪ್ಟ್ ನಮ್ಮ ಮನೆ ಕಡೆ ಎಲ್ಲ ನೀವೆಲ್ಲ ನೋಡಿರ್ಬೋದು. ತೊಟ್ಟಿ ಮನೆ ಅಂತ ಕರೀತಾರೆ, ಇಲ್ಲಾಂದರೆ ಮಾಡ್ರನ್ ತಟ್ಟಿ ಮನೆ ಅಂತ ಕರಿಬೋದು. ಸೊ ಆ ಥರ ಕಾನ್ಸೆಪ್ಟ್ ಇದು. ಗ್ಲಾಸ್ ವೆಂಟಿಲೇಷನ್ಗೆ ನೋಡ್ಬೋದು ಯಾವ ಥರ ಈ ಥರ ವ್ಯೂ ಕಾಣುತ್ತೆ. ಎಲ್ಲಿ ನಿಮಗೆ ಥರ್ಡ್ ಫ್ಲೋರಿಂದ ಲಿವಿಂಗ್ ಏರಿಯಾ ರೂಮ್ ಇದು ವ್ಯೂ ಇದು ನೋಡ್ಬೋದು. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೂರ್ಯ ವೆಲ್ನೆಸ್ಸಿಯ ವಿಲಾ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟಲ್ಲಿ 4 BHK 5 BHK ವಿಲಾ ಬರುತ್ತೆ. ಲೊಕೇಶನ್ ಬಂದು ರಾಜನಗುಂಟೆ. ಸೂರ್ಯ ವೆಲ್ನೆಸ್ಸಿಯ 5 BHK ಮಾಡಲ್ ಯೂನಿಟ್ ಇದು. ಈ ವಿಲಾ ಏನು ನೋಡ್ತಾ ಇದ್ದೀರಾ, ಇದು ಸ್ಪೈನಿಶು ವಿಲಾ ಥರ ಡಿಸೈನ್ ಮಾಡಿದ್ದಾರೆ. ಇದು ಮಾಡಲ್ ಯೂನಿಟ್ಟು. ಸೊ ನಾನು ನಿಮಗೆ 5 BHK ಮಾಡಲ್ ವಿಲಾ ನಿಮಗೆ ತೋರಿಸ್ತಾ ಇದ್ದೀನಿ. ವಿಲಾ ಮೈನ್ ಎಂಟ್ರೆನ್ಸು ನಿಮಗೆ ಈ ಥರ ಕಾಣುತ್ತೆ. ಸೊ ಹಾಗೆ ಮೈನ್ ಎಂಟ್ರೆನ್ಸಲ್ಲಿ ಕಾರ್ ಪಾರ್ಕಿಂಗ್ ಇದೆ, 2 ಕಾರ್ ಪಾರ್ಕಿಂಗ್ ಇಲ್ಲಿ. ಸೊ ಕಾರ್ ಪಾರ್ಕಿಂಗ್ ನೋಡ್ಬೋದು, ಇಲ್ಲಿ 2 ಕಾರ್ ಪಾರ್ಕಿಂಗು ಸ್ಪೇಸ್ ಇದೆ ಇಲ್ಲಿ. ಸೊ ಮೈನ್ ಎಂಟ್ರೆನ್ಸಲ್ಲಿ ಈ ಥರ ನಿಮಗೆ ಎಲ್ಲ ಕಡೆ ರೋಡ್ ಇರುತ್ತೆ. ಇಲ್ಲಿ ಈ ಥರ ಈಗ ರೋಡ್ ಏನು ನೋಡ್ತಾ ಇದ್ದೀರಾ, ಇದು ರೋಡ್ ಈ ಥರ ಕಾಣುತ್ತೆ ನಿಮಗೆ. ಸೊ ಈ ಥರ ರೋಡ್ ಬರುತ್ತೆ ವಿಲಾ ಮುಂದೆ ಕಡೆ. ಸೊ ಇದೆಲ್ಲ ನೋಡ್ಬೋದು ರೋಡ್ ಇದು. ಸೊ ಇದು ಮೈನ್ ಡೋರ್. ಇದು ಮೈನ್ ಡೋರ್ ನೋಡ್ಬೋದು ನೀವು ಎಷ್ಟು ರಾಯಲ್ ಆಗಿದೆ. ಹೈಟು ಬಂದು 7 ಫೀಟ್ ಇದೆ ಹೈಟು. ಡೋರು ವೈಡ್ ಆಗಿದೆ, ಹಾಗೆ ಲೆಂತಿಯಾಗೂ ಇದೆ ಮೈನ್ ಡೋರ್ ಇದು. ಮೈನ್ ಡೋರ್ ಒಳಗಡೆ ಬಂದರೆ ಇಲ್ಲೊಂದು ವರಂಡ ಇದೆ, ಫೈರ್ ಅಂತ ಕರಿಬೋದು. ಹಾಗೆ ಸ್ಪೇಷಿಯಸ್ ಆಗೂ ಇದೆ ಒಳಗಡೆ. ಮೈನ್ ಡೋರ್ ಎಂಟ್ರೆನ್ಸು ವರಂಡ ಒಳಗಡೆ ಬಂದರೆ ಇದೇನು ನೋಡ್ತಾ ಇದ್ದೀರಾ, ಇದು ಲಿವಿಂಗ್ ಏರಿಯಾ ಇದು. ಸೊ ಲಿವಿಂಗ್ ಏರಿಯಾ ಎಲ್ಲ ನೋಡ್ಬೋದು, ಸ್ಪೇಷಿಯಸ್ ಆಗಿದೆ, ಹಾಗೆ ಲೆಂತಿ ಆಗಿದೆ. ಹಾಗೆ ನಿಮ್ಗೊಂಥರ ಇಲ್ಲಿ ಯಾವ ಥರ ಕಾಣುತ್ತೆ ಅಂದರೆ, ನಿಮಗೆ ಮನೆ ಒಳಗಡೆ ಬಂದರೆ ನಿಮಗೆ ಒಂಥರ ಅಟ್ಮಾಸ್ಫಿಯರ್ ಮೈಂಡ್ ಫ್ರೀ ಆಗಿದೆ, ಆ ಥರ ಕಾಣುತ್ತೆ. ಸೊ ಗ್ಲಾಸ್ ವೆಂಟಿಲೇಷನ್ಗೆ ನೋಡ್ಬೋದು ಯಾವ ಥರ ಕಾಣುತ್ತೆ. ಫುಲ್ಲು ಇದು ಎಂಟಿ ಸ್ಪೇಸ್ ಇದು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಗ್ಲಾಸ್ ಇದೆ ವೆಂಟಿಲೇಷನ್ಗೆ. ಲಿವಿಂಗ್ ಏರಿಯಾದಲ್ಲಿ ತೊಟ್ಟಿ ಮನೆ ಕಾನ್ಸೆಪ್ಟ್ ನಮ್ಮ ಮನೆ ಕಡೆ ಎಲ್ಲ ನೀವೆಲ್ಲ ನೋಡಿರ್ಬೋದು. ತೊಟ್ಟಿ ಮನೆ ಅಂತ ಕರೀತಾರೆ, ಇಲ್ಲಾಂದರೆ ಮಾಡ್ರನ್ ತಟ್ಟಿ ಮನೆ ಅಂತ ಕರಿಬೋದು. ಸೊ ಆ ಥರ ಕಾನ್ಸೆಪ್ಟ್ ಇದು. ಲಿವಿಂಗ್ ಏರಿಯಾ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ. ಸೊ ಡೈನಿಂಗ್ ಹಾಲೆಲ್ಲ ನೋಡ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ತುಂಬ ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಏರಿಯಾ ಪಕ್ಕದಲ್ಲಿ. ಹಾಗೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ ಡೈನಿಂಗ್ ಹಾಲು ತುಂಬ ಸ್ಪೇಷಿಯಸ್ ಆಗಿ, ಹಾಗೆ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ ಇದರಲ್ಲಿ ಡೈನಿಂಗ್ ಹಾಲಲ್ಲಿ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಗಾರ್ಡನ್ ಬಾಲ್ಕನಿ ಇದೆ. ಸೊ ಗಾರ್ಡನ್ ಬಾಲ್ಕನಿ ಎಲ್ಲ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೀವು ನೋಡಿ. ಇದೆಲ್ಲ ನಿಮಗೆ ಟೋಟಲ್ ಇದು ಗಾರ್ಡನ್ ಏರಿಯಾ ಇದು. ಸೊ ಇದೆಲ್ಲ ಇದು ಗಾರ್ಡನ್ ಏರಿಯಾ ಇದು. ಗಾರ್ಡನ್ ಏರಿಯಾ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಟೋಟಲ್ ಇದು ಗ್ರೌಂಡ್ ಲೆವೆಲಲ್ಲಿ ವಿಲಾ ಗಾರ್ಡನ್ ಏರಿಯಾ ಇದು. ಸೊ ಈ ಥರ ನಿಮಗೆ ಎವ್ರಿ ವಿಲಾದಲ್ಲಿ ಗಾರ್ಡನ್ ಏರಿಯಾ ಬರುತ್ತೆ. ಇದೆಲ್ಲ ನೋಡ್ಬೋದು ನೀವು ಗಾರ್ಡನ್ ಬಾಲ್ಕನಿ ಡೋರು. ಸೊ ಇದೆಲ್ಲ ಫಿನಿಶಿಂಗ್ ಯಾವ ಥರ ಬರುತ್ತೆ, ಇದೆಲ್ಲ ಸೇಮು ವಿಲಾದಲ್ಲಿ ಇದೇ ಥರ ಫಿನಿಶಿಂಗ್ ಬರುತ್ತೆ. ಸೊ ನೀವೆಲ್ಲ ಇದೆಲ್ಲ ನೋಡ್ಬೋದು, ಇದು ಯಾವ ಥರ ಕಾಣುತ್ತೆ ಅಂತ ಡೋರು. ಸೊ ನೋಡಿ ಇದೆಲ್ಲ, ಸೊ ಇದೇ ಥರ ಫಿನಿಶಿಂಗ್. ಇದು ಕಿಚನ್ ಏರಿಯಾ ಇದು. ಸೊ ಕಿಚನ್ ಎಲ್ಲ ನೋಡ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಕಿಚನ್ ಎಲ್ಲ ಇದು ಎಲ್ ಶೇಪ್ ಬರುತ್ತೆ. ಕಿಚನ್ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಈ ಕಡೆ ಬಂದರೆ ಯುಟಿಲಿಟಿ ಏರಿಯಾ ಬರುತ್ತೆ. ಸೊ ಯುಟಿಲಿಟಿಯಲ್ಲೂ ಹಾಗೆ ನಿಮಗೆ ವೆಂಟಿಲೇಷನ್ ಇದೆ, ಗ್ಲಾಸ್ ಇದೆ, ಇಲ್ಲಿ ವೆಂಟಿಲೇಷನ್ ಡೋರ್ ಇದೆ. ಸೊ ಈ ಕಡೆನೂ ಒಂದು ಡೋರ್ ಇದೆ. ಇಲ್ಲಿ ವಾಶ್ ಬೇಷನ್ ಏರಿಯಾ ನಿಮಗೆ. ಸೊ ಎಕ್ಸ್ಟ್ರಾ ಯುಟಿಲಿಟಿ ಸ್ಪೇಸು. ಈ ಕಡೆ ಬಂದರೆ ನಿಮಗೆ ಸ್ಪೇಸ್ ಬಂದು ಯುಟಿಲಿಟಿ ಸ್ಪೇಸು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಸ್ಪೇಸ್ ಮಾಡಿದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ ಇದೆ, ಡೈನಿಂಗ್ ಹಾಲ್ ಏರಿಯಾ ಇದೆ. ಸೊ ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಇದು ಲಿಫ್ಟ್ ಏರಿಯಾ ಇದು. ಸೊ ಲಿಫ್ಟು ನಿಮಗೆ ಟೋಟಲ್ ಇದು 3 ಫ್ಲೋರ್ಗೂ ಲಿಫ್ಟ್ ಇದೆ. ಸೊ ಇದು ಪಾರ್ಟ್ ಆಫ್ ಇಂಟೀರಿಯರ್ಸ್ ಅಷ್ಟೇ, ಲಿಫ್ಟು ಇರೋದಿಲ್ಲ. ಸೊ ನೀವೇ ಓನ್ ಕಾಸ್ಟಲ್ಲಿ ಲಿಫ್ಟು ಮಾಡಿಸ್ಕೋಬೇಕಾಗುತ್ತೆ. ಇದು ಬಂದು ಲಿಫ್ಟ್ ಏರಿಯಾ ಇದು. ಗ್ರೌಂಡ್ ಫ್ಲೋರಲ್ಲಿ ಕಾಮನ್ನು ವಾಶ್ರೂಮ್ ಇದು. ಸ್ಟೇರ್ ಕೇಸ್ ಏರಿಯಾ ಇದು. ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು ನೀವು. ಸೊ ಎಲ್ಲ ಇದು ಟೋಟಲ್ ಇದು ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಬರುತ್ತೆ.
ಸೊ ಇದು ವೆಂಟಿಲೇಷನ್ ಪರ್ಪಸ್ಸೇ ಬಿಟ್ಟಿರೋದು ಗ್ಲಾಸ್ ಇದು. ಸೊ ಇದೆಲ್ಲ ನೋಡ್ಬೋದು ನೀವು ಗ್ಲಾಸ್ ಫಿನಿಶಿಂಗ್ ಎಲ್ಲ. ಸೊ ಇದೆಲ್ಲ ಇದು ಟೋಟಲು ಗ್ಲಾಸ್ ಇದು ಫಸ್ಟ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರು ಸ್ಟೇರ್ ಕೇಸ್ ಇದು. ಫಸ್ಟ್ ಫ್ಲೋರಲ್ಲಿ ನಿಮಗೆ ಈ ಥರ ಕಾಣುತ್ತೆ. ಸೊ ನೋಡ್ಬೋದು ನೀವು ಯಾವ ಥರ ಕಾಣುತ್ತೆ. ಫ್ಲೋರಿಂದ ಇದು ವ್ಯೂ ಇದು. ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಈ ಥರ ಕಾಣುತ್ತೆ ನಿಮಗೆ. ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಸೊ ಈ ಬೆಡ್ರೂಮ್ ಬಂದು ವುಡನ್ ಫ್ಲೋರಿಂಗ್ ಇದೆ. ಸೊ ಇದೆಲ್ಲ ನೋಡ್ಬೋದು ನೀವು ಬೆಡ್ರೂಮ್ ಇದು. ಸೊ ಬೆಡ್ರೂಮಲ್ಲಿ ಹಾಗೆ ವೆಂಟಿಲೇಷನ್ಗೆ ವಿಂಡೋ ಇದೆ. ಸೊ ಈ ಕಡೆ ಒಂದು ವಿಂಡೋ ಬರುತ್ತೆ. ಇಲ್ಲಿ ಬಾಲ್ಕನಿ ಏರಿಯಾ. ಸೊ ಬಾಲ್ಕನಿ ಏರಿಯಾ ನೋಡ್ಬೋದು ನೀವಿಲ್ಲಿ. ಸೊ ಬಾಲ್ಕನಿಯಿಂದ ಈ ಥರ ವ್ಯೂ ಕಾಣುತ್ತೆ ರೋಡ್ ಇದು. ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದು. ಇದೆಲ್ಲ ಒಂದು ಬೆಡ್ರೂಮ್ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಅಟ್ಯಾಚ್ ಬರುತ್ತೆ ಇದಕ್ಕೆ. ಇಲ್ಲಿ ವಾಕಿನ್ ವಾರ್ಡ್ರೂಫ್ ಏರಿಯಾ ಬರುತ್ತೆ ಸಪ್ರೇಟಾಗಿ. ಇಲ್ಲೆಲ್ಲ ನೀವು ವಾಕಿನ್ ವಾರ್ಡ್ರೂಫ್ ಮಾಡ್ಕೋಬೋದು. ಹಾಗೆ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಫಸ್ಟ್ ಫ್ಲೋರಲ್ಲಿ ನಿಮ್ಗೆ ಬಂದರೆ ರೈಟ್ ಸೈಡ್ ಒಂದು ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್ ಬರುತ್ತೆ. ಇದು ಬಂದು ಸೆಕೆಂಡ್ ಬೆಡ್ರೂಮ್ ಇದು ಫಸ್ಟ್ ಫ್ಲೋರಲ್ಲಿ. ಸೊ ಬೆಡ್ರೂಮ್ ಎಲ್ಲ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ರೂಮ್ ಎಲ್ಲ ಅಂತ. ಸೊ ನೀವು ಅಲ್ಲಿಂದನೇ ಇದ್ದರೆ ಸೊ ಇಲ್ಲಿವರೆಗೂ ಇದೆಲ್ಲ ರೂಮ್ ಇದು. ಹಾಗೆ ರೂಮ್ ಒಳಗಡೆ ಬಾಲ್ಕನಿ ಇದೆ. ಸೊ ಬಾಲ್ಕನಿ ಇದು ಸ್ಲೈಡಿಂಗ್ ಡೋರ್ ಇದು ಬಾಲ್ಕನಿ. ಸೊ ಬಾಲ್ಕನಿಲೂ ಹಾಗೆ ಈಗ ಗಾರ್ಡನ್ ವ್ಯೂ ಕಾಣುತ್ತೆ. ಬಾಲ್ಕನಿಯಲ್ಲಿ ಫಸ್ಟ್ ಫ್ಲೋರು ಗಾರ್ಡನ್ನು ಕಾಣುತ್ತೆ ನಿಮಗೆ. ಸೊ ಗ್ರೌಂಡ್ ಈ ಥರ ಬಾಲ್ಕನಿಲಿ ಎಲ್ಲ ನಿಮಗೆ ವಿಲ್ಲಾ ಕಾಣುತ್ತೆ, ಗಾರ್ಡನ್ ಕಾಣುತ್ತೆ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಇದು ವಾಕಿನ್ ವಾರ್ಡ್ರೂಫ್ ಏರಿಯಾ. ವಾಕಿನ್ ವಾರ್ಡ್ರೂಫ್ ಏರಿಯಾ ಪಕ್ಕದಲ್ಲಿ ನಿಮಗೆ ಅಟ್ಯಾಚು ವಾಶ್ರೂಮ್ ಇದೆ. ಸೊ ಅಟ್ಯಾಚ್ ವಾಶ್ರೂಮೆಲ್ಲ ನೋಡ್ಬೋದು. ಈ ಕಡೆ ಗ್ಲಾಸ್ ಪಾರ್ಟೇಷನ್ಗೆ ಜಾಗ ಇದೆ. ಸೊ ಹಾಗೆ ಲೆಂತಿಯಾಗೂ ಇದೆ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಫಿನಿಶಿಂಗು ಸೇಮೇ ಇದು. ಬಾತ್ರೂಮ್ ಫಿನಿಶಿಂಗ್ ಎಲ್ಲ ಇದು ಸೇಮ್ ಬರುತ್ತೆ ಫಿನಿಶಿಂಗಲ್ಲಿ. ಇಲ್ಲಿ ವಾಶ್ ಬೇಷನ್ ಇದೆ ನೋಡಿ, ವಾಶ್ ಬೇಷನ್ನು, ಟೈಲ್ಸು, ಸೊ ಎಲ್ಲ ನಿಮಗೆ ಸೇಮು ಫಿನಿಶಿಂಗ್ ಬರುತ್ತೆ. ಸೊ ಹಾಗೆ ಬಾತ್ರೂಮಲ್ಲೆಲ್ಲ ಬೇರೆ ಬೇರೆ ಫಿನಿಶಿಂಗ್ ಇದೆ, ಒಂದೇ ಟೈಲ್ಸ್ ಮಾಡಿಲ್ಲ ಇಲ್ಲಿ. ಫಸ್ಟ್ ಫ್ಲೋರು 2 ಬೆಡ್ರೂಮ್ ಬರುತ್ತೆ. ಇದು ಸ್ಟೇರ್ ಕೇಸ್ ಏನು ನೋಡ್ತಾ ಇದ್ದಾರೆ ಇದು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋ ಸ್ಟೇರ್ ಕೇಸ್ ಇದು. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರೆಲ್ಲ ವಿಂಡೋ ಮಾಡಿದ್ದಾರೆ. ಸೊ ಈ ಥರ ವ್ಯೂ ಕಾಣುತ್ತೆ ವೆಂಟಿಲೇಷನ್ಗೆ. ಇದು ಸೆಕೆಂಡ್ ಫ್ಲೋರು ಸ್ಟೇರ್ ಕೇಸ್ ಹೋಗ್ತಾ ಇರೋ ಜಾಗ ಇದು. ಸೊ ಇದು ಬಂದು ಸೆಕೆಂಡ್ ಫ್ಲೋರ್ ಏರಿಯಾ ಇದು. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ಇದೆ ಇಲ್ಲಿ. ಸೊ ಮೀಟಿಂಗ್ ರೂಮ್ ಆದರೂ ಮಾಡ್ಕೋಬೋದು, ಇಲ್ಲ ಲಿವಿಂಗ್ ಏರಿಯಾ ರೂಮ್ ಆದರೂ ಮಾಡ್ಕೋಬೋದು. ಸೊ ಸ್ಮಾಲು ಲಿವಿಂಗ್ ಏರಿಯಾ. ಹಾಗೆ ಇದರಲ್ಲಿ ಸ್ಮಾಲ್ ಬಾಲ್ಕನಿ ಬರುತ್ತೆ ಸೆಕೆಂಡ್ ಫ್ಲೋರಲ್ಲಿ. ಸೊ ಇದು ನೋಡ್ಬೋದು ಬಾಲ್ಕನಿ ಇದು, ಸ್ಮಾಲು ಬಾಲ್ಕನಿ ಇದು ಸೆಕೆಂಡ್ ಫ್ಲೋರಲ್ಲಿ ಬಾಲ್ಕನಿ. ಸೆಕೆಂಡ್ ಫ್ಲೋರಲ್ಲಿ ಇದೊಂದು ರೂಮ್ ಬರುತ್ತೆ. ಸೊ ಎಲ್ಲ ರೂಮಲ್ಲೂ ಹಾಗೆ ಎಲ್ಲ ರೂಮ್ಗೂ ಬಾಲ್ಕನಿ ಇದೆ. ಸೊ ಇದೆಲ್ಲ ನೋಡ್ಬೋದು ಇದು ರೂಮ್ ಇದು. ಸೊ ರೂಮೆಲ್ಲ ಇದು ನೋಡ್ಬೋದು. ಇದು ಕಿಡ್ಸ್ ರೂಮ್ ಆಗಲಿ ಆ ಥರ ಮಾಡ್ಕೋಬೋದು ಸೆಕೆಂಡ್ ಫ್ಲೋರು. ಹಾಗೆ ಇದು ಬಾಲ್ಕನಿ ಇದೆ ಸೆಕೆಂಡ್ ಫ್ಲೋರಲ್ಲಿ ಬಾಲ್ಕನಿ ಇದು. ಸೊ ಬಾಲ್ಕನಿ ಸ್ಲೈಡಿಂಗ್ ಡೋರ್ ಬಾಲ್ಕನಿ. ಸೊ ಬಾಲ್ಕನಿ ಏರಿಯಾ ಇದು. ಸೆಕೆಂಡ್ ಫ್ಲೋರಲ್ಲಿ ಇದು ರೂಮ್ ಇದು. ಸೊ ರೂಮ್ ಈ ಕಡೆ ವಾಕಿನ್ ವಾರ್ಡ್ರೂಫ್ ಬರುತ್ತೆ. ಇದು ವಾಕಿನ್ ವಾರ್ಡ್ರೂಫ್ ಏರಿಯಾ ಇದು. ಸೊ ಹಾಗೆ ಅಟ್ಯಾಚ್ ವಾಶ್ರೂಮ್ ಇದು. ಸೊ ಹಾಗೆ ನೀವು ಬಾತ್ರೂಮ್ ಫಿನಿಶಿಂಗ್ ಎಲ್ಲ ನೋಡ್ಬೋದು. ಸೊ ಬಾತ್ರೂಮ್ ಫಿನಿಶಿಂಗ್ ಎಲ್ಲ ಸೊ ಟೈಲ್ಸ್ ಈ ಥರ ಕಾಣುತ್ತೆ ಒಂದು. ಆಮೇಲೆ ಎಲ್ಲ ಟೈಲ್ಸೂ ಅಷ್ಟೇ ಸೇಮ್ ಡಿಸೈನ್ ಇಲ್ಲ, ಎಲ್ಲ ಬೇರೆ ಬೇರೆ ಡಿಸೈನು. ಸೊ ಕೆಳಗಡೆ ಎಲ್ಲ ಬೇರೆ ಕಲರ್ ಇದೆ, ಇಲ್ಲಿ ಬೇರೆ ಕಲರ್ ಇದೆ. ಸೊ ಇದೆಲ್ಲ ಇದು ಬಾತ್ರೂಮ್ ಫಿನಿಶಿಂಗ್ ಇದು. ಸೊ ಬಾತ್ರೂಮ್ ಫಿನಿಶಿಂಗ್ ಎಲ್ಲ ನೋಡ್ಬೋದು, ಬಾತ್ರೂಮ್ ಫಿನಿಶಿಂಗು. ಸೊ ಇದೆಲ್ಲ ನೋಡಿ. ಸೊ ವಾಶ್ ಬೇಷನ್ನು. ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರು ರೈಟ್ ಸೈಡ್ ಒಂದು ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಬರುತ್ತೆ.
ಸೊ ಇದು ಹಾಗೆ ನೋಡ್ಬೋದು, ಇದು ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ ಇದು. ಸೊ ಬೆಡ್ರೂಮ್ ಸೈಜ್ ಎಲ್ಲ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ. ಸೊ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ ಇದು. ಸೊ ಬೆಡ್ರೂಮ್ ಹಾಗೆ ಇದು ಬಾಲ್ಕನಿ ಅಟ್ಯಾಚ್ ಇದೆ. ಎಲ್ಲ ಬೆಡ್ರೂಮ್ಗೂ ಬಾಲ್ಕನಿ ಅಟ್ಯಾಚ್ ಬರುತ್ತೆ. ಇದು ಸೆಕೆಂಡ್ ಫ್ಲೋರು, 4th ರೂಮು ಬಾಲ್ಕನಿ ಇದು. ಸೆಕೆಂಡ್ ಫ್ಲೋರ್ ರೂಮು. ಸೆಕೆಂಡ್ ಫ್ಲೋರಲ್ಲಿ ವಾಕಿನ್ ವಾರ್ಡ್ರೋಬ್ ಏರಿಯಾ ಬರುತ್ತೆ ಈ ಕಡೆ ರೂಮಲ್ಲಿ. ಸೊ ಇದೆಲ್ಲ ವಾಕಿನ್ ವಾರ್ಡ್ರೋಬ್ ಏರಿಯಾ. ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ವಾಶ್ರೂಮು. ವಾಶ್ರೂಮಲ್ಲಿ ನೋಡಿ ಇದು ಟಬ್ ಇದೆ, ಇದು ಟಬ್ಬು ಆಪ್ಷನ್ ಇದೆ. ಸೆಕೆಂಡ್ ಫ್ಲೋರು ನ್ಯಾಚುರಲ್ ಲೈಟ್ಸ್ ಬಾತ್ರೂಮ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ವೆಂಟಿಲೇಷನ್, ನ್ಯಾಚುರಲ್ ವೆಂಟಿಲೇಷನ್ ಬರುತ್ತೆ. ಸೊ ಹಾಗೆ ಇಲ್ಲಿ ವಿಂಡೋ ಇದೆ ಈ ಕಡೆ ಪಕ್ಕದಲ್ಲಿ. ಸೊ ಇದೆಲ್ಲ ನೋಡ್ಬೋದು ನೀವು. ಟೈಲ್ಸ್ ಎಲ್ಲ ಇದು ಬೇರೆ ಬೇರೆ ಟೈಲ್ಸ್ ಬರುತ್ತೆ. ಸೊ ಎಲ್ಲ ಬಾತ್ರೂಮ್ಗೂ ಅಷ್ಟೇ ಟೈಲ್ಸ್ ಬೇರೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬಾತ್ರೂಮ್ಗೆ ಯಾವ ಥರ ಫಿನಿಶಿಂಗ್ ಮಾಡಿದ್ದಾರೆ ಅಂತ ಇಲ್ಲಿ. ಸೊ ಇದೆಲ್ಲ ನೋಡಿ ಇದು. ಸೊ ಹಾಗೆ ವಾಶ್ ಬೇಷನು ಹಾಗೆ ತುಂಬ ವೈಡ್ ಇದೆ, ಲೆಂತ್ ಇದೆ. ಮಾಸ್ಟರ್ ಬೆಡ್ರೂಮ್, ಬಾತ್ರೂಮ್ ಇದು. ಸೆಕೆಂಡ್ ಫ್ಲೋರು ವ್ಯೂ ಇದು. ಸೊ ಸೆಕೆಂಡ್ ಫ್ಲೋರಿಂದ ನಿಮಗೆ ಈ ಥರ ಕಾಣುತ್ತೆ ನೋಡಿ ಇದು. ಸೊ ಮೇಲ್ಗಡೆ ಗ್ಲಾಸ್ ಪಾರ್ಟೇಷನ್ ಇದೆ. ಸೊ 3rd ಫ್ಲೋರಿಂದ ನಿಮಗೆ ಫುಲ್ಲು ನಿಮಗೆ ಕೆಳಗಡೆ ಫುಲ್ಲು ಈ ಥರ ಕಾಣುತ್ತೆ. ನಿಮಗೆ ಈ ಥರ ವ್ಯೂ ಕಾಣುತ್ತೆ. ಎಲ್ಲಿ ನಿಮಗೆ 3rd ಫ್ಲೋರಿಂದ ಲಿವಿಂಗ್ ಏರಿಯಾ, ರೂಮ್ ಇದು ವ್ಯೂ ಇದು ನೋಡ್ಬೋದು. ಫಸ್ಟ್ ಫ್ಲೋರು 2 ಬೆಡ್ರೂಮ್ ಬರುತ್ತೆ, ಸೆಕೆಂಡ್ ಫ್ಲೋರು 2 ಬೆಡ್ರೂಮ್ ಬರುತ್ತೆ. ಈಗ ನಾವು 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು 3rd ಫ್ಲೋರ್ ಹೋಗೋ ಸ್ಟೇರ್ ಕೇಸ್ ಇದು ಸೆಕೆಂಡ್ ಫ್ಲೋರಿಂದ. ಈಗ ನಾವು 3rd ಫ್ಲೋರಲ್ಲಿ ಇದ್ದೀವಿ. 3rd ಫ್ಲೋರಲ್ಲಿ ಒಂದು ಆಫೀಸ್ ರೂಮು, ಇಲ್ಲಾಂದರೆ ಗೆಸ್ಟ್ ರೂಮು ಆ ಥರ ಮಾಡಿದ್ದಾರೆ. ಸೊ ಇದೆಲ್ಲ ಇದು ನೋಡ್ಬೋದು. ಇದು 3rd ಫ್ಲೋರಲ್ಲಿ ಒಂದು ರೂಮ್ ಇದು. ಸೊ ರೂಮಲ್ಲೂ ಹಾಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ವಾಶ್ರೂಮಲ್ಲೂ ಹಾಗೆ ಸೊ ಎಲ್ಲ ಟೈಲ್ಸು ಅಷ್ಟೇ ಬೇರೆ ಬೇರೆ ಟೈಲ್ಸ್ ಬರುತ್ತೆ. ಅಟ್ಯಾಚ್ ವಾಶ್ರೂಮ್ ಇದು. ಸೊ ವಾಶ್ರೂಮಲ್ಲೂ ಹಾಗೆ ನೋಡ್ಬೋದು ಫಿನಿಶಿಂಗ್ ಎಲ್ಲ ಬಾತ್ರೂಮ್. 3rd ಫ್ಲೋರಲ್ಲಿ ಇದೊಂದು ರೂಮ್ ಇದೆ. ಇದು ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಹಾಗೆ ಈ ಕಡೆ ಒಂದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಆಗಲಿ, ಟೆರೇಸ್ ಗಾರ್ಡನ್ ಏರಿಯಾ ಆಗಲಿ, ಸೊ ಆ ಥರ ಎಲ್ಲ ಮಾಡ್ಕೋಬೋದು. ಹಾಗೆ ಇದೆಲ್ಲ ನೋಡ್ಬೋದು. ಸೊ ಇದು 3rd ಫ್ಲೋರಲ್ಲಿದ್ದು ಟೆರೇಸ್ ಏರಿಯಾ ಇದು. ಸೊ ಇದೆಲ್ಲ ಇದು ಟೆರೇಸ್ ಏರಿಯಾ ಇದು 3rd ಫ್ಲೋರಲ್ಲಿ. ಇದು ನಿಮಗೆ ವೆಂಟಿಲೇಷನ್ ಪರ್ಪಸ್ ಬರಲಿ ಅಂತ ಸೊ ಮಾಡ್ರನ್ ಆಗಿ ಈಗೆಲ್ಲ ಇಂಡಿವಿಜುವಲ್ ಮನೆಗಳಲ್ಲೆಲ್ಲ ಮಾಡ್ತಾರೆ. ಸೊ ಅದೇ ರೀತಿ ಇವರು ಮಾಡಿದ್ದಾರೆ ಈ ಪ್ರಾಜೆಕ್ಟಲ್ಲಿ. ವೆಂಟಿಲೇಷನ್, ನ್ಯಾಚುರಲ್ ವೆಂಟಿಲೇಷನ್ ಲೈಟ್ಸು ಒಳಗಡೆ ಬರಲಿ ಅಂದ್ಬಿಟ್ಟು ಸೊ ಮಾಡ್ರನ್ ಆಗಿ. ಥರ್ಡ್ ಫ್ಲೋರಲ್ಲಿದ್ದು ಇದು ಹಾಗೆ ಟೆರೇಸ್ ಅಂತ ಕರಿಬೋದು. ಹಾಗೆ ಬಾರ್ ಕೌಂಟ್ರೂ ಮಾಡ್ಕೋಬೋದು. ಬಾರ್ ಕೌಂಟ್ರೂ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಓಪನ್ ಪಾರ್ಟಿ ಆಗಲಿ ಇಲ್ಲ ಬಾರ್ ಕೌಂಟ್ರು, ಸೊ ಅದೆಲ್ಲ ಆಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದೆಲ್ಲ ಇದು 3rd ಫ್ಲೋರಲ್ಲಿ ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಇದು ಓಪನ್ ಏರಿಯಾ 3rd ಫ್ಲೋರಲ್ಲಿ. 3rd ಫ್ಲೋರು ಟೆರೇಸ್ ಏರಿಯಾ ಇದೆ. ಇದೆಲ್ಲ ಟೆರೇಸ್ ಏರಿಯಾ 3rd ಫ್ಲೋರಲ್ಲಿ. ಸೊ ಇದೆಲ್ಲ ಟೋಟಲ್ ಇದೇನು ನೋಡಿದ್ದೀರಾ ಇದೆಲ್ಲ ಇದು ಟೆರೇಸ್ ಏರಿಯಾ. ಮನೆ ಒಳಗಡೆ ವೆಂಟಿಲೇಷನ್ ಬರಲಿ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಇದು ಮಾಡ್ರನ್ ಆಗಿ ವೆಂಟಿಲೇಷನ್ಗೆಲ್ಲ ಮಾಡ್ತಾರೆ ಇವಾಗ. ಸೊ ಅದೇ ಕಾನ್ಸೆಪ್ಟ್ ಆಗಿ ಈಗ ಮಾಡಿದ್ದಾರೆ. ಸೊ ಇದು ಕವರ್ ಆಗಿದೆ. ಇದು ವೆಂಟಿಲೇಷನ್ ಬರಲಿ ಅಂತ ಮನೆ ಒಳಗಡೆ ವೆಂಟಿಲೇಷನ್, ಬೆಳಕು ಗಾಳಿ ಬರಲಿ ಅಂತ ಈ ಮನೆ ಮಧ್ಯದಲ್ಲಿ ಒಂದು ಮಾಡಿದ್ದಾರೆ. ಹಾಗೆ ಈ ಕಡೆ ಬಾತ್ರೂಮ್ಗೂ ಬರುತ್ತೆ ಅಂತ ಸೊ ಇಲ್ಲೂ ಈ ಥರ ಮಾಡಿದ್ದಾರೆ. ಗ್ಲಾಸ್ ಇದು ಬಾತ್ರೂಮ್ ಒಳಗಡೆ ನ್ಯಾಚುರಲ್ ವೆಂಟಿಲೇಷನ್ ಬರಲಿ ಅಂತ ಈ ಥರ ಮಾಡಿದ್ದಾರೆ ನೋಡಿ. ಸೂರ್ಯ ವೆಲೆನ್ಸಿಯಾ ವಿಲಾ ಪ್ರಾಜೆಕ್ಟು ಮೈನ್ ರೋಡ್ ಇದು. ಸೊ ಮೈನ್ ರೋಡು ನಿಮಗೆ ಈ ಥರ ಕಾಣುತ್ತೆ. ಹಾಗೆ ಎಂಟ್ರೆನ್ಸು ಇದು ಎಂಟ್ರೆನ್ಸ್ ಈ ಥರ ಕಾಣುತ್ತೆ. ಸೊ ಎಂಟ್ರೆನ್ಸು ಮೈನ್ ರೋಡ್ ಇದೆಲ್ಲ ಇದು. ಸೂರ್ಯ ವೆಲೆನ್ಸಿಯಾ ಪ್ರಾಜೆಕ್ಟಿಂದ ಸೇಲ್ಸ್ ಮಾರ್ಕೆಟಿಂಗ್ ಟೀಮಿಂದ ಮುಸ್ಕಾನ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಿಮ್ಮ ಹೆಸರು ಮೇಡಮ್? ಮುಸ್ಕಾನ್. ಮೇಡಮ್, ಸೂರ್ಯ ವೆಲೆನ್ಸಿಯಾ ಪ್ರಾಜೆಕ್ಟ್ ಇದೆ ಈಗ ಈ ಲೊಕೇಶನಲ್ಲಿ. ಸೊ ಟೋಟಲ್ಲು ಇದು ಎಷ್ಟು ಎಕರೆ ಪ್ರಾಜೆಕ್ಟ್ ಬರುತ್ತೆ ಸರ್? ಇದು 9 acres ಆಫ್ ಪ್ರಾಜೆಕ್ಟು. 122 ರೋ ವಿಲಾಸ್ ಬರ್ತಿದೆ. ಇದು ಬಂದು 4 BHK ಆ್ಯಂಡ್ 5 BHK. ಓಕೆ.
ಆ್ಯಂಡ್ ಇದರಲ್ಲಿ ನಿಮಗೆ 5 BHKಲಿ ಡಬಲ್ ಟೆರೆಸ್ ಬರ್ತಿದೆ, ಟ್ರಿಪಲ್ ಹೈಟೆಡ್ ಸೀಲಿಂಗ್ ಆ್ಯಂಡ್ ಸ್ಪ್ಯಾನಿಷ್ ಥೀಮ್ ಇರೋದ್ರಿಂದ ನಾವು ಸ್ಕೈಲೈಟ್ಸ್ ಇದೆ ನಮ್ಮ ರೋ ವಿಲಾಸಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಬಂದು 9 acres ಆಫ್ ಲ್ಯಾಂಡ್ ಇದೆ, ಸ್ಕೇಲ್ ಮಾಡಲ್ ನಮ್ಮದಿದು. ಸೊ ಇಲ್ಲಿ ನಿಮಗೆ ಮೇನ್ ಎಂಟ್ರೆನ್ಸ್ ಸಿಗ್ತಿದೆ ಆ್ಯಂಡ್ ದಿಸ್ ಇಸ್ ಆರ್ ರೋಡ್ ಮೇನ್ ಎಂಟ್ರೆನ್ಸ್. ಆ್ಯಂಡ್ ಹಿಯರ್ ಆ್ಯಸ್ ಯು ಇಲ್ಲಿ ಒಳಗಡೆ ಬಂದಿದ ತಕ್ಷಣ ನಿಮಗೆ 5 BHK ವಿಲಾಸ್ ಇದೆ ಆ್ಯಂಡ್ ಇದು ಬಂದು ನಿಮ್ಮದು 4 BHKs ವಿಲ್ಲಾ. ನೀವು ಇಲ್ಲಿ ನೋಡಿದ್ರೆ ಬ್ಯಾಕ್ ಯಾರ್ಡ್ಸ್ ನಮ್ಮದು 300 ಸ್ಕ್ವೇರ್ ಫೀಟಿಂದ 700 ಸ್ಕ್ವೇರ್ ಫೀಟ್ ವಿಲ್ಲಾ ಟು ವಿಲ್ಲಾ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದನ್ನು ನೋಡಿ ನೀವು ನಾರ್ತ್ ಫೇಸಿಂಗ್ ವಿಲ್ಲಾಸ್ ಇದು ಬಂದು ಇದು ವಿ ಕಾಲ್ ದಮ್ ಪ್ರೆಸಿಡೆನ್ಷಿಯಲ್ ರೋ ವಿಲ್ಲಾಸ್. ಹಿಂದೆ ನಿಮಗೆ ಏನೂ ಬರ್ತಿಲ್ಲ, ಮುಂದೆ ಎಲ್ಲ ಎಮ್ಯುನಿಟೀಸ್ ಇದೆ ನಿಮಗೆ. ಇದು ನಮ್ಮದು ಕ್ಲಬ್ ಹೌಸ್, 40,000 ಸ್ಕ್ವೇರ್ ಫೀಟ್ ಆಫ್ ಕ್ಲಬ್ ಹೌಸ್ ನಿಮಗೆ. ಇದರಲ್ಲಿ ನಿಮಗೆ 2 ಬ್ಯಾಂಕ್ವೆಟ್ ಹಾಲ್ ಸಿಗ್ತಿದೆ ಆ್ಯಂಡ್ ಜಿಮ್, ಸ್ವಿಮ್ಮಿಂಗ್ ಪೂಲ್ ನಿಮ್ಗೆ ಆಚೆ ಇದೆ, ಜಿಮ್ ಬರ್ತಿದೆ, ಸೂಪರ್ ಮಾರ್ಕೆಟ್, ಫಾರ್ಮಸಿ, ಸ್ಪಾ, ಲೈಬ್ರರಿ, ಇಂಡೋರ್ ಗೇಮ್ಸ್, ನಮ್ಮ ಎಲ್ಲ ಎಮ್ಯುನಿಟೀಸ್ ಕ್ಲಬ್ ಹೌಸಲ್ಲಿದೆ. ಅದರಿಂದ ಮುಂದೆ ಬಂದರೆ ನಿಮಗೆ ಓಪನ್ ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಟಿ ಲಾನ್ ಆ್ಯಂಡ್ ಇಲ್ಲಿ ನಿಮಗೆ ಎಮ್ಯುನಿಟೀಸ್ ಸಿಗ್ತಿದೆ ಲೈಕ್ ಆ್ಯಂಪಿ ಥಿಯೇಟರ್, ಸಮ್ ಮೋರ್ ಎಮ್ಯುನಿಟೀಸ್ ಇಲ್ಲಿದೆ. ಆ್ಯಂಡ್ ನಾವು ಇಲ್ಲಿ ನಿಮಗೆ ಸ್ಮಾಲ್ ಗಲ್ಫ್ ಪಟ್ಟಿಂಗ್ ಕೊಡ್ತಿದ್ದೀರಿ. ಆ್ಯಂಡ್ ಅಗೇನ್ ಯು ಆರ್ ನಾರ್ತ್ ಫೇಸಿಂಗ್ 4 BHK, ವೆಸ್ಟ್ ಈಸ್ಟ್. ಇನ್ನು ಸ್ವಲ್ಪ ನೀವು ಮುಂದೆ ಬಂದರೆ ಅಗೇನ್ ವಿ ಹ್ಯಾವ್ ಸಮ್ ಅದರ್ ಪಾರ್ಕ್ಸ್ ಹಿಯರ್, ಸಮ್ ಮೋರ್ ಎಮ್ಯುನಿಟೀಸ್ ವಿ ಆರ್ ಗಿವಿಂಗ್ ಯು. ಆ್ಯಂಡ್ ಅಗೇನ್ ಇಟ್ಸ್ ಅ ವೆಸ್ಟ್ ಆ್ಯಂಡ್ ಈಸ್ಟ್ ಫೇಸಿಂಗ್ 4 BHK. ಇದು ಮತ್ತೆ ನಿಮಗೆ ನಾರ್ತ್ ಫೇಸಿಂಗ್ 5 BHK. ಸೂರ್ಯ ವೆಲ್ನೆಸಿಯಾ ಪ್ರಾಜೆಕ್ಟ್ ಇದೆ. ಈ ಪ್ರಾಜೆಕ್ಟಿಂದ ಫ್ಯೂಚರ್ ಡೆವಲಪ್ಮೆಂಟು ಈ ಲೊಕೇಶನಲ್ಲಿ ಏನೇನು ಆಗ್ತಾ ಇದೆ, ಏನು ಬರುತ್ತೆ? ಸೊ ಆ್ಯಸ್ ಎ ಕಸ್ಟಮರು ಇಲ್ಲಿ ಕೇಳ್ತಾರೆ ನಾವು ಏನು ವಿಲ್ಲಾ ಬೈ ಮಾಡಬೇಕು ಅಂತ. ಹೌದು, ಓಕೆ. ಇಲ್ಲಿ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಜಾಸ್ತಿ ಆಗ್ತಿದೆ, ಬಿಸ್ನೆಸ್ ಟೆಕ್ ಪಾರ್ಕ್ಸ್ ಜಾಸ್ತಿ ಬರ್ತಿದೆ. ಲಂಕಾದಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಬರ್ತಿದೆ, KIDB ಎಲ್ಲರಿಗೂ ಗೊತ್ತಿದೆ, KIDB ನಾರ್ತ್ ಬ್ಯಾಂಗ್ಳೂರಲ್ಲೇ ಬರ್ತಿರೋದು ಅಂತ. ಆ್ಯಂಡ್ ಇಲ್ಲಿಂದ ಮುಂದೆ ಹೋದರೆ ನೀವು STRR ಕನೆಕ್ಟ್ ಆಗ್ತೀರಾ, ವಿತಿನ್ 10 minutes ಕನೆಕ್ಟ್ ಆಗ್ತೀರಾ STRR. ಅಗೇನ್ ದೊಡ್ಡಬಳ್ಳಾಪುರದಲ್ಲಿ ನಿಮಗೆ ಫಾಕ್ಸ್ಕಾನ್ ಇದೆ. ಆ್ಯಂಡ್ ಆ್ಯಸ್ ಯು ಸಿ ನಿಮಗೆ ಯೂನಿವರ್ಸಿಟಿನೂ ದೊಡ್ಡಬಳ್ಳಾಪುರದಲ್ಲಿ ಜಾಸ್ತಿ ಬರ್ತಿದೆ, ಹ್ಯಾರೋ ಇಂಟರ್ನ್ಯಾಷನಲ್ ಇರಲಿ, ಅಮಿಟಿ ಇರಲಿ. ಆ್ಯಂಡ್ ಅದರಿಂದ ಇನ್ನೂ ಸ್ವಲ್ಪ ಮುಂದೆ ಹೋದರೆ ದೇವನಹಳ್ಳಿಯಲ್ಲಿ ಬಿಸ್ನೆಸ್ ಟೆಕ್ ಪಾರ್ಕ್ ಆಗ್ತಿದೆ, ಬಿಗ್ಗೆಸ್ಟ್ ಟೆಕ್ ಪಾರ್ಕಿನ ದೇವನಹಳ್ಳಿ. ಸೂರ್ಯ ವೆಲೆನ್ಸಿ ಪ್ರಾಜೆಕ್ಟಿಂದ ನಿಮಗೆ ಸ್ಟೋನ್ ಹಿಲ್ ಸ್ಕೂಲ್ ಹತ್ರ ಇದೆ, ದ್ರಾವಿಡ್ ಪಡ್ಕೋನಿ ಸ್ಪೋರ್ಟ್ಸ್ ಸ್ಟೇಡಿಯಂ ಇದೆ, ಆ್ಯಂಡ್ ಹ್ಯಾರೋ ಇಂಟರ್ನ್ಯಾಷನಲ್ ಹತ್ರ ಇದೆ, ಅಮಿಟಿ ಯೂನಿವರ್ಸಿಟಿ ಇದೆ, ನಿಟ್ಟೆ ಮೀನಾಕ್ಷಿ ಇದೆ ಯೂನಿವರ್ಸಿಟಿ ಅಗೇನ್. ಸರ್ ಅವ್ರು ಬಂದು 2008ಇಂದ ಈ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿದ್ದಾರೆ. ರೀಸೆಂಟ್ಲಿ ವಿ ಕಂಪ್ಲೀಟೆಡ್ 20 years ಇನ್ ರಿಯಲ್ ಎಸ್ಟೇಟ್. our MD ಮಿಸ್ಟರ್ ವಿಶ್ವನಾಥ್, he is basically from ದಾವಣಗೆರೆ. ಅವರು ಕಮರ್ಷಿಯಲ್ ಮಾಡಿದ್ದಾರೆ, ವೇರ್ ಹೌಸಸ್ ಮಾಡಿದ್ದಾರೆ, ಪ್ಲಾಟ್ಸ್ ಕೂಡ ಮಾಡಿದ್ದಾರೆ. ಬರೋ ಆಗಲಿ ನಿಮಗೆ ಪ್ಲಾಟ್ ಸೂರ್ಯ ಪ್ಯಾರಡೈಸ್ ಸಿಗುತ್ತೆ ನಿಮಗೆ. ಫೇಸ್ 1, 2 ಮಾಡಿದ್ದಾರೆ. ಆ್ಯಂಡ್ ಸೂರ್ಯ ವೆಲೆನ್ಸಿಯಾ ವಿಲ್ಲಾಸ್ ಬಂದು ಅವ್ರ ಪ್ರೆಸಿಡೆನ್ಷಿಯಲ್ ಫಸ್ಟ್ ಪ್ರಾಜೆಕ್ಟು. ಆ್ಯಸ್ ಎ ಲ್ಯಾಂಡ್ ಮಾರ್ಕ್ ಅವರು ಮಾಡ್ತಿದ್ದಾರೆ ಇದನ್ನು. ಸೊ ನಮ್ಮ ಫ್ಯೂಚರ್ ಎಕ್ಸ್ಟೆನ್ಷನ್ಸು ಇದೆ. ಆ್ಯಸ್ ರೋ ವಿಲ್ಲಾಸಲ್ಲಿ ಇದರಲ್ಲೇ 3.5 acres ನಾವು ಅಗೇನ್ ಎಕ್ಸ್ಟೆಂಡ್ ಮಾಡ್ತಿದ್ದೀರಿ. ಬ್ಯಾಟ್ರೈನ್ಪುರದಲ್ಲಿ ಸೂರ್ಯ ಹೈಟ್ಸು ಇದೆ. ಆ್ಯಂಡ್ ನಾವು ಈ ರೋ ವಿಲ್ಲಾಸ್ನೇ ನಾವು ಎಕ್ಸ್ಟೆಂಡ್ ಮಾಡ್ತಿದ್ದೀರಿ ಅಗೇನ್ 3.5 acresಲ್ಲಿ. ಅಲ್ಲೂ ನಿಮಗೆ ರೋ ವಿಲ್ಲಾಸೇ ಬರುತ್ತೆ ಇದ್ರದ್ದು ಎಕ್ಸ್ಟೆನ್ಷನ್ನು ಫೇಸ್ 2 ಆದಮೇಲೆ. ಆ್ಯಂಡ್ ಅದಾದಮೇಲೆ 3 acres ನಾವು ಲೀಸಿಗೆ 99 year ಲೀಸಿಗೆ ತೊಗೊಂಡಿದ್ದೀವಿ ಗೌರ್ಮೆಂಟಿಂದ. ಅಗೇನ್ ನಾವು ಅದನ್ನು ಎನ್ವಿರಾನ್ಮೆಂಟ್ ಕಡೆ ನೋಡ್ತಾ ಇರೋದ್ರಿಂದ, ಬಿಕಾಸ್ ಬೇಸಿಕಲಿ ಪೀಪಲ್ ಈಸ್ಟಿಂದ ನಾರ್ತ್ ಶಿಫ್ಟ್ ಆಗ್ತಿರೋದೇ ವೆಂಟಿಲೇಷನ್, ಏರ್ ಅದರಿಂದ. ಸೊ ಅದನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಥೀಮ್ ಕಾನ್ಸೆಪ್ಟ್ ಡಿಫ್ರೆಂಟ್ ಇದೆ. ಅಲ್ಲಿ ನಿಮಗೆ ಮಿನಿ ಫಾರೆಸ್ಟ್, ಸ್ಪೋರ್ಟ್ಸ್ ಅರೇನಾ ಅದನ್ನು ಕೊಡ್ತಿದ್ದೀವಿ. ಸರ್ ನಾವು ಟೋಟಲಿ ಸ್ಪ್ಯಾನಿಷ್ ಥೀಮ್ ಡಿಸೈನ್ ಮಾಡಿರೋದು. ನಮ್ಮ ಮಾಡೆಲ್ ವಿಲ್ಲಾದಲ್ಲೂ ನೀವು ನೋಡಿದ್ರೂ ಒಳಗಡೆ ತುಂಬ ಸ್ಪ್ಯಾನಿಷಾಗಿ ಮಾಡಿದ್ದೀರಿ. ಸ್ಕೈಲೈಟ್ ಇರಲಿ, ಏನ್ಸಿಯೆಂಟ್ಗೆ ಹೋಗಿದ್ದೀವಿ ನಾವು. ಸ್ಕೈಲೈಟ್ ಇರಲಿ, ನಮ್ಮ ಬ್ಯಾಕ್ ಯಾರ್ಡ್ಸ್ ನೋಡಿ, ಬಾಲ್ಕನೀಸ್ ನೋಡಿ, ಎಲ್ಲ ಸ್ಪ್ಯಾನಿಷ್ ಥೀಮಲ್ಲೇ ಬಂದಿರೋದು. ಆ್ಯಂಡ್ ಈವನ್ ಎಂಟೈರ್ ಪ್ರಾಜೆಕ್ಟಲ್ಲಿ ನೀವು ನೋಡ್ತೀರಾ ಸ್ಕಲ್ಪ್ಚರ್ಸ್ ಇದೆ, ಟ್ರೆಲಿಸ್ ಇದೆ, ಆರ್ಚಸ್ ಎಲ್ಲ ನೋಡ್ತೀರಾ, ಅದೆಲ್ಲ ಸ್ಪ್ಯಾನಿಷ್ ಥೀಮಲ್ಲೇ ಬಂದಿರೋದು. 4 BHK ಲ್ಯಾಂಡ್ ಏನು ಸೈಜ್ ಬರುತ್ತೆ, ಬಿಲ್ಟಪ್ ಏರಿಯಾ ಏನು ಬರುತ್ತೆ? ಸರ್ 4 BHK ಮತ್ತು 5 BHKಲ್ಲಿ ನಮ್ಮದ್ರಲ್ಲಿ ಲ್ಯಾಂಡ್ ಏರಿಯಾ ಸೇಮ್ ಇದೆ. ಅದು 1325 ಇದೆ. ಟೋಟಲ್ ಬಿಲ್ಟಪ್ ಏರಿಯಾ ನಿಮಗೆ 3400 ಸ್ಕ್ವೇರ್ ಫೀಟ್ ಬರುತ್ತೆ ಫಾರ್ 4 BHK. 5 BHKಗೆ 3900 ಟೋಟಲ್ ಬಿಲ್ಟಪ್ ಏರಿಯಾ ಬರ್ತಿದೆ. 4 BHK ಏನು ಕಾಸ್ಟ್ ಆಗುತ್ತೆ ಮೇಡಮ್ ಈ ಪ್ರಾಜೆಕ್ಟಲ್ಲಿ ಕಸ್ಟಮರ್ ಬೈ ಮಾಡಬೇಕು? 4 BHKಗೆ 3.42 CR ಪ್ಲಸ್ GST. ಇಟ್ ಎಕ್ಸ್ಕ್ಲೂಡ್ಸ್ ಯುವರ್ ರಿಜಿಸ್ಟ್ರೇಷನ್ ಸರ್. ಆ್ಯಂಡ್ 5 BHKಗೆ 4.5 CR ಪ್ಲಸ್ GST ಆ್ಯಂಡ್ ಎಕ್ಸ್ಕ್ಲೂಡ್ಸ್ ಯುವರ್ ರಿಜಿಸ್ಟ್ರೇಷನ್.
ಸೂರ್ಯ ವೆಲ್ನೆನ್ಸಿಯಾ ಪ್ರಾಜೆಕ್ಟು ಯಾವ ಸ್ಟೇಜಲ್ಲಿದೆ ಇವಾಗ ಕನ್ಸ್ಟ್ರಕ್ಷನ್ ಸ್ಟೇಜು? ಸರ್ 122 ವಿಲ್ಲಾಸಲ್ಲಿ ಆ್ಯಸ್ ಆಫ್ ನಾವು 70 ವಿಲ್ಲಾಸು ಕನ್ಸ್ಟ್ರಕ್ಷನ್ ನಡೀತಿದೆ. ಅದರಲ್ಲಿ 10 ವಿಲ್ಲಾಸ್ ರೆಡಿ ಇದ್ದಾವೆ ಆ್ಯಂಡ್ 20 ವಿಲ್ಲಾಸ್ದು ಸ್ಲ್ಯಾಬ್ ವೈಸ್ ಕನ್ಸ್ಟ್ರಕ್ಷನ್ ನಡೀತಿದೆ. ಓಕೆ. ಸೊ ಈಗ ಕಸ್ಟಮರು ಸೂರ್ಯ ವೆಲ್ನೆನ್ಸಿಯಾ ಬರ್ತಾರೆ, ಹ್ಞೂ ಸೊ ಅವರು ಪೇಮೆಂಟ್ ಎಲ್ಲ ಯಾವ ಥರ, ನಿಮ್ಮದು ಪ್ಲ್ಯಾನ್ ಯಾವ ಥರ ಇರುತ್ತೆ, ಏನು ಪೇ ಮಾಡಬೇಕು, ಸ್ಟಾರ್ಟಿಂಗ್ ಎಷ್ಟು ಪೇ ಮಾಡಬೇಕು, ಪೇಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾವ ಥರ ನಿಮ್ಮದು? ಸೊ ಬುಕ್ಕಿಂಗ್ ಅಮೌಂಟ್ ಬಂದು 5 ಲ್ಯಾಕ್ಸು. ಓಕೆ. ಅದಾದಮೇಲೆ ನಿಮಗೆ 15 ಡೇಸ್ ಟೈಮ್ ಇರುತ್ತೆ 10% ಅಗ್ರಿಮೆಂಟ್ಗೆ. ಓಕೆ. ಅದಾದಮೇಲೆ ನಿಮಗೆ ಆ್ಯಸ್ ನಮ್ಮ ಫೇಸ್ 1 2 ಡಿವೈಡ್ ಆಗಿದೆ. ಸೊ ಪೊಸಿಷನ್ ಅರ್ಲಿ ಇರೋದ್ರಿಂದ ಫೇಸ್ 1ಗೆ 2026 ಡಿಸೆಂಬರ್ ಬಿಫೋರ್ ರೇರಾ ಕೊಡ್ತಿರೋದ್ರಿಂದ ಅದರದ್ದು ಪೇಮೆಂಟ್ ಸ್ವಲ್ಪ ಬೇಗ ಆಗುತ್ತೆ, ಬಿಕಾಸ್ ಅದು ಪೊಸಿಷನ್ ಟೈಮ್ ಬೇಗ ಇದೆ ನಿಮಗೆ. ಆ್ಯಂಡ್ ಫೇಸ್ 2ದು 2028 ಪೊಸಿಷನ್ ಇದೆ, ಅದನ್ನು ಬಿಫೋರ್ ರೇರಾನೇ ಕೊಡ್ತಿರೋದು ನಾವು. ಅದ್ರದ್ದು ನಿಮಗೆ ಲಾಂಗ್ ಟರ್ಮ್ ಪೇಮೆಂಟ್ ಸ್ಟ್ರೆಚ್ ಆಗುತ್ತೆ.